ಶ್ರೀನಿವಾಸ್ ಗೌಡ ಅಂತ ಪೊಲೀಸ್ ಇನ್ಸ್ಪೆಕ್ಟ್ರು ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಸಾಹೇಬರು ಫೋನ್ ಮಾಡ್ತಾರೆ ನನಗೆ. ನಾನು ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರುತ್ತೆ ಅವ್ರಿಗೆ. ನನ್ನನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು 5 ಸಲ 6 ಸಲ ದೂರವಾಣಿ ಕರೆ ಮಾಡಿ ಅವರೇ ಮಾತಾಡ್ತಾರೆ. 3 ಗಂಟೆ 10 ನಿಮಿಷಕ್ಕೆ ಮಾತಾಡಿ ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಈ ದಿವಸ ನನಗೆ ಭಾಳ ಒಂಥರ ಖುಷಿ ಆಯಿತು. ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಹೇಳಿದೆ. ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಅಂದರು. ಸರ್ ಯಾಕೆ ಅಂತ ಕೇಳಿದೆ. ಬೇಡ ಶ್ರೀನಿವಾಸ್, ಅದು ನಿಮ್ಗೆ ಗೊತ್ತಿದೆ, ಮನೆ ಹತ್ರ ಬೇಡ, ಮೇಡಮ್ ಅವ್ರು ಇರ್ತಾರೆ ಅಂತ. ನನಗೆ ಆವತ್ತು ಒಂದು ಲಾಸ್ಟ್ ಟೈಮ್ ಒಂದು 2 ಮಂತ್ ಬ್ಯಾಕ್ ಬಂದಾಗ ನನಗೆ ಸ್ವಲ್ಪ ಒಂಥರ ಬೇಸರ ಆಯ್ತು ನನಗೆ, ಇಲ್ಲಿ ಮನೆ ಹತ್ರ ಯಾಕೆ ಬರೋಕ್ಕೆ ಬಿಡಲ್ಲ ಅಂತ. ಯಾಕಂತ ಹೇಳಿದ್ರೆ ನಾನು SI ಆಗಿದ್ದಾಗ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನಾನು ಸುಮಾರು ಸಾಹೇಬ್ರ ಹತ್ರ ನಿಕಟಪೂರ್ವವಾಗಿದ್ದೆ ಅಂತ ಹೇಳಿ. ಹಂಗಂತ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಹೇಬರು ಕರೆದಿದ್ರು. ಆವಾಗಿಂದ ಸ್ವಲ್ಪ ಆತ್ಮೀಯನಾಗಿದೆ ಸಾಹೇಬರಿಗೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ನೋಡಿದೆ, ಶವ ನೋಡಿದೆ, ಸ್ವಲ್ಪ ಹಿರಿಯ ಅಧಿಕಾರಿಗಳ ಜೊತೆ ಹೋಗಿ ನೋಡಿದೆ. ಲೆಫ್ಟಲ್ಲಿ ಅಂದರೆ ನಾವೇನು ಉಸಿರಾಡ್ತೀವೋ ಆ ನರಕ್ಕೆ ಇದು ಚೂಪಾದ ಆಯುಧದಿಂದ ತಿಳಿದಿದ್ದಾರೆ. ನನಗೆ ಅದು ನೋಡಿ ಭಾಳ ಇದಾಯಿತು. ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು, ಬೀಭಿತ್ಸವಾಗಿ ಕೊಲೆ ಮಾಡಿದ್ದಾರೆ. ಏನು ಮಾತಾಡೋದು ಸರ್ ವಿಚಾರ? 3 ಗಂಟೆ ನನಗೆ ಸಾಹೇಬರು ಫೋನ್ ಮಾಡಿಬಿಟ್ಟು ಹೇಗಿದ್ದೀರಾ ಶ್ರೀನಿವಾಸ್, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ನಾನು ಕೋಲಾರ್ಗೆ ಹೋಗಿದ್ದೆ, ನಾನು ಟ್ರೀಟ್ಮೆಂಟ್ ತೊಗೊಂಡು ಬಂದೆ ಬ್ಯಾಕ್ ಪೇಯ್ನಿಗೆ ಅಂತ ಹೇಳಿದ್ರು. ಎಲ್ಲಿದ್ದೀರಾ ಸರ್ ಅಂದರೆ ಮನೆಗೆ ಇದ್ದೀನಿ ಅಂತ ಹೇಳಿದ್ರು. ಹ್ಯಾಪಿಯಾಗೆ ಮಾತಾಡಿದ್ರು, ಏನು ತೊಂದರೆ ಇಲ್ಲ. ಆಯಿತು ಸರ್, ನಾನು ಬೆಳಗ್ಗೆ ಬಂದು ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಮತ್ತು ಇಲ್ಲಿ ಬರೋದು ಬೇಡ ಶ್ರೀನಿವಾಸ್, ಇಲ್ಲಿ ಬಂದರೆ ಗೊತ್ತಲ್ಲ ಮೇಡಮ್ ಅವ್ರು ಇರ್ತಾರೆ. ಬಟ್ ನನಗೆ ಈ ಕೊಲೆ ಉದ್ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ. ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೇ ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ. ರೂಢಿಗತ ಅಪರಾಧಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಇಟ್ಕೊಂಡು ಮಾಡಿದ್ದಾರೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ 2 ಕಡೆ ತೀವ್ರಿದ್ದಾರೆ, ಮತ್ತು ಇಲ್ಲಿ ಒಂದು ಕಡೆ ಹಾಕಿದ್ದಾರೆ. ಅವ್ರು ಇನ್ನೂ ಉಸಿರಾಡ್ತಾ ಇದ್ರು ಅನಿಸುತ್ತೆ. ಅದು ನಾನು ಶವ ನೋಡಿದ್ರೆ ಇನ್ನೂ ಉಸಿರಾಡ್ತಾ ಇದ್ರು ಅಂತ. ಆ ಸಮಯದಲ್ಲಿ ಏನಾಯಿತು, ಉಸಿರಾಟ ನಿಂತಿಲ್ಲ ಅನಿಸುತ್ತೆ. ಇಲ್ಲಿ 2 ಕಡೆ ತೀವ್ರದ ನಂತರ ಇಲ್ಲಿ ಕೊಡ್ತಿರಲ್ಲ, ಆಗ ಆ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನಿಸುತ್ತೆ. ನಾನು ಯಾಕೆ ಈ ರೀತಿ ತಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನೋಡಿ ಎಲ್ಲ ನಮ್ಮ IPS ಅಧಿಕಾರಿಗಳ ಹತ್ರ ಸಾಕಷ್ಟು ಜನ ಹತ್ರ ನಾನು ಕೆಲಸ ಮಾಡಿದ್ದೀನಿ. ಬಟ್ ಹೊರ ರಾಜ್ಯದವರು ಅಂದರೆ ನಾರ್ತ್ ಇಂಡಿಯನ್ಸ್ ಅಂತಾರಲ್ಲ, ಈ ಅಧಿಕಾರಿಗಳಿಗೆ ಒಂದು ಭೇದ ಭಾವ ಇರಲಿಲ್ಲ. ನಮ್ಮ ಪೊಲೀಸು ಅಧಿಕಾರಿಗಳಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬೇರೆ ಥರ ಏನಾದರೂ ಒಂದು ನೋಡ್ತಾರೆ. ಬಟ್ ಈ ಅಧಿಕಾರಿಗಳ ಹತ್ರ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಂದಿರತಕ್ಕಂಥ ಒಂದು ಮುಂಬರ್ತಿ ವಿಷಯದಲ್ಲಿ ಆಗಿರ್ಬೋದು, ಮತ್ತು ಇನ್ನಿತರ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡ್ತಾಯಿದ್ರು. ಭಾಳ ಹತ್ರದಿಂದ ನೋಡಿದ್ದೀನಿ. ನನಗೆ ಇವತ್ತು ಎಷ್ಟು ನನಗೆ ಘಾಸಿ ಆಗಿದೆ ಅಂತ ಹೇಳಿದ್ರೆ, ಆ ಸಾಹೇಬ್ರ ಹತ್ರ ಈ ಸಾಹೇಬ್ರನ್ನ ಅನಿಸ್ತಾ ಇತ್ತು ನನಗೆ. ಈಗ ಈ ಸಾಹೇಬ್ರನ್ನ ಹತ್ಯೆ ಆಗಿರೋದು ಅನಿಸ್ತಾ ಇತ್ತು. ಅಷ್ಟೊಂದು ಬೇಜಾರಾಗ್ತಾ ಇತ್ತು ನನಗೆ, ಇದಾಗ್ತಾ ಇತ್ತು. ಮೇಡಮ್ ಅವರು ಇಲ್ಲಿ ಮನೆ ಹತ್ರ ಬರೋಕ್ಕೆ ಬಿಡ್ತಾ ಇರಲಿಲ್ಲ ಸಾಹೇಬರು. ಆ್ಯಕ್ಚುಲಿ ಆಫೀಸಲ್ಲೇ ನಾನು ಸಾಹೇಬ್ರನ್ನ ಭೇಟಿ ಮಾಡ್ತಾ ಇದ್ದೆ. ಯಾವಾಗನ ಆ ಕಡೆ ಬೆಂಗಳೂರು ನಗರ ಕಡೆ ಬಂದಾಗ ಹೋಟೆಲಲ್ಲಿ ಇದು ಆಫೀಸಲ್ಲೇ ನಾನು ಬಂದು ಭೇಟಿ ಮಾಡ್ತಾ ಇದ್ದೆ.